ವಿಜಯ್ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದಿದ್ದಾರೆ. ತಮಿಳುನಾಡಿನ ಸಿಎಂ ಅಗ್ನಿ ಪರೀಕ್ಷೆ ಗೆದ್ದುಕೊಂಡು ಬಿಟ್ಟಿದ್ದಾರೆ. ವಿಜಯ್ಗೆ 118 ಸಿಗೋದೇ ಕಷ್ಟ, 119 ಸಿಗೋದೇ ಕಷ್ಟ, 116 ಅಂತ ಇದೆಲ್ಲ ಇತ್ತಲ್ಲ. ಆಯಿತು, IUML, CPI, CPIM, VCK, ಕಾಂಗ್ರೆಸ್ ಎಲ್ಲ ಬಂದು 118 ದಾಟಿಸಿ 120, 121 ತೋರಿಸ್ತಾ ಇದ್ದರು. ಆದರೆ ಈ ಫ್ಲೋರ್ ಟೆಸ್ಟ್ ಅಂತ ಬರುತ್ತಲ್ಲ, ಬಹುಮತ ವಿಶ್ವಾಸಮತ ಪರೀಕ್ಷೆ ಮಾಡಲೇಬೇಕಲ್ಲ, ಅವತ್ತಿಗೆ ನನ್ನ ಮೆಜಾರಿಟಿ ಇದೆ ಸ್ವಾಮಿ ಅಂತ ಪ್ರೂವ್ ಮಾಡಲೇಬೇಕಲ್ಲ. ಈ ಟೈಮ್ ಬಂದಾಗ ಯಾರು ಹೇಗೆ ಉಲ್ಟಾ ಆಗಿಬಿಡ್ತಾರೋ, ಯಾವ ಥರ ಏನು ಕೆಲಸ ಮಾಡಿಬಿಡ್ತಾರೋ, ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆತಂಕ ವಿಜಯ್ಗೆ ಇತ್ತು. ಆದರೆ ಇವತ್ತೇನು ಮಾಡ್ತಾರೆ ವಿಜಯ್, 144 ಶಾಸಕರ ಬಲವನ್ನು ತೋರಿಸ್ಬಿಡ್ತಾರೆ. ಹೇಗೆ? ಅಯ್ಯೋ, 120 121 ಇರಬೇಕಾಗಿದ್ದದ್ದು 144 ಹೇಗಪ್ಪ ಆಯಿತು ಅಂದರೆ, ಅಣ್ಣಾ DMKಯಿಂದ ಒಂದು ಬಣ ಸಿಡಿದು ಎಡಪ್ಪಾಡಿ ಪಳನಿಸ್ವಾಮಿಗೆ ಒಂದು ಟಾಂಟನ್ನು ಕೊಟ್ಟು ಅವ್ರೇನು ಮಾಡಿಬಿಡ್ತಾರೆ, ನಿಮ್ಮ ಸಪೋರ್ಟ್ ನಾವು ಇದೀವಿ ಸ್ವಾಮಿ ಅಂಥೇಳಿ ಅಣ್ಣಾ DMK ಕಡೆಯಿಂದ 25 ಶಾಸಕರ ಬಲ ವಿಜಯ್ಗೆ ಸಿಕ್ಕಿಬಿಡುತ್ತೆ. ಇವತ್ತು 25 ಜನ ಎಸ್ ಅಂತಾರೆ ವಿಜಯ್ಗೆ, ನಿಮ್ಮ ಸರ್ಕಾರ ಇರಲಿ ಅಂತಾರೆ. ಸೊ ಹಾಗಾಗಿ ಏನಾಯಿತು, ವಿಜಯ್ಗೆ ಇನ್ ಟೋಟಲ್ 144 ಆಯಿತು ಅವರ ಒಂದು ಶಾಸಕರ ಒಂದು ಬಲ. ಅಂದರೆ ವಿಜಯ್ ಈ ವಿಚಾರದಲ್ಲಿ ವಿರೋಧ ಪಕ್ಷಗಳು ಒಂದು ರೀತಿ ಉದಯನಿಧಿ ಸ್ಟಾಲಿನ್ ಒಂದು ಕಡೆಗೆ ಅವ್ರನ್ನ ಗೇಲಿ ಮಾಡ್ತಾಯಿದ್ರು. TVK ನಾವು ಚೆಕ್ ಮಾಡ್ಕೊಂಬಿಟ್ಟಾಗ 105 TVK, ಅಣ್ಣಾ DMK 25 ಶಾಸಕರು ಅವ್ರ ಕಡೆಯಿಂದ ಬರ್ತಾರೆ. ಕಾಂಗ್ರೆಸ್ಸಿಂದ 5 ಜನ ಇದ್ದರು. CPI, CPIM ಇಬ್ಬರು ಸೇರಿದ್ರೆ 4 ಸ್ಥಾನಗಳು ಅಲ್ಲಾಗುತ್ತೆ. VCKಯಿಂದ 2, IUML 2, AMMK 1, ಒಟ್ಟು 144 ಮ್ಯಾಜಿಕ್ ನಂಬರ್ ತೋರಿಸೋ ಮೂಲಕವಾಗಿ ವಿಜಯ್, ನಾನು ತಮಿಳುನಾಡಿನ ಅಧಿಕೃತ CM, ಇದರ ಬಗ್ಗೆ ಅನುಮಾನ ಬೇಡ, ನಂದೇ ಸರ್ಕಾರ ಇರುತ್ತೆ, ಕನಿಷ್ಠ ಪಕ್ಷ 6 ತಿಂಗಳು ಸರ್ಕಾರ ಇರುತ್ತೆ. 6 ತಿಂಗಳು ಆದಮೇಲೆ ಯಾರೂ ವಿಶ್ವಾಸಮತಕ್ಕೆ ಕೋರದೇ ಇದ್ದ ಪಕ್ಷದಲ್ಲಿ ಮತ್ತೆ ವಿಶ್ವಾಸಮತ ಪ್ರೂವ್ ಮಾಡಲೇಬೇಕು ನೀನು ಅಂತ ಒತ್ತಡ ಹಾಕದೇ ಇದ್ದ ಪಕ್ಷದಲ್ಲಿ ಸರ್ಕಾರ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ. முக்கிய மக்கள் தொடரும் என்ற உறுதியை தெரிவித்துக் கொள்கிறேன்.